ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಡಿಸೆಂಬರ್ 12 ಗೊತ್ತುಂಟಲ್ವಾ, ಕರ್ನಾಟಕದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಡಿ ಬಾಸ್ ಅಭಿನಯದ ದಿ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಈಗಾಗಲೇ ನಾವು ಡೆವಿಲ್ ಮೂವಿಯ ಫ್ಯಾನ್ ಶೋವನ್ನು ನೋಡಿಕೊಂಡು ಬಂದಿದ್ದೇವೆ. ನಮಗೆ ಏನು ಅನ್ನಿಸ್ತಿದೆ ಅದನ್ನು ನಾವಿಲ್ಲಿ ರಿವ್ಯೂ ಆಗಿ ಕೊಡ್ತಿದ್ದೇವೆ. ಅಂದರೆ ನಾರ್ಮಲ್ ಆಗಿ ನಾವು ನಮ್ಮ ಚಾನಲಲ್ಲಿ ರಿವ್ಯೂ ಎಲ್ಲ ಕೊಡೋದಿಲ್ಲ. ಇಲ್ಲಿ ನಾವು ಜಸ್ಟ್ ನಮ್ಮ ಅನಿಸಿಕೆಯನ್ನು ಹೇಳ್ತಿದ್ದೇವೆ ಅಷ್ಟೇ. ನಾವು ಪಕ್ಕ ಡಿ ಬಾಸ್ ಅಭಿಮಾನಿಗಳು, ಹಾಗಾಗಿ ಇದರ ಬಗ್ಗೆ ಸಣ್ಣದಾಗಿ ರಿವ್ಯೂ ಕೊಡುವ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೇವೆ. ಇದೊಂದು ಡೆವಿಲ್ ಮೂವಿ, ಪೊಲಿಟಿಕ್ಸ್ ಗೇಮ್ ಉಂಟಲ್ವ ಅದರ ಬಗ್ಗೆ ಬಂದಿರುವಂಥ ಮೂವಿ. ಅಂದರೆ ಪೊಲಿಟಿಕ್ಸಲ್ಲಿ ಯಾವ ರೀತಿ ಒಳಗೊಳಗನೆ ಸಂಚು ಆಗ್ತದೆ, ಪೊಲಿಟಿಕ್ಸಿಗೋಸ್ಕರ ಏನೆಲ್ಲ ಮಾಡ್ತಾರೆ ತಮ್ಮ ಒಳಗೆ, ಆ ಥೀಮಲ್ಲಿ ಮೈನಾಗಿ ಈ ಫಿಲ್ಮು ಮಾಡಿದ್ದಾರೆ. ಇದು ಹೆಸರಲ್ಲಿ ಹೇಳಿರುವ ಹಾಗೆ ದಿ ಡೆವಿಲ್, ಇದು ಕ್ಯಾರೆಕ್ಟರ್ ನೇಮೇ. ಡಿ ಬಾಸ್ ಇದ್ದಾರೆ ಅಲ್ವಾ, ಅವರ ನೇಮ್ ಧನುಷ್, ಮತ್ತು ಅವರು ದಿ ಡೆವಿಲ್ ಅನ್ನುವ ನೇಮಿಂದ ಅಲ್ಲಿ ಕಾಣಿಸಿಕೊಳ್ತಿರ್ತಾರೆ. ನೀವು ಟ್ರೈಲರಲ್ಲೇ ನೋಡಿರ್ಬೋದು, ಅಲ್ಲಿ ಹೀರೋಯಿನಿ ಅವರು ಹೇಳ್ತಾರೆ ಕ್ಷಣಕ್ಕೊಂದು ಬಣ್ಣ ನಿಂದಂತ. ಹಾಗಾಗಿ ನಮಗೂ ಡೌಟ್ ಇರ್ತಲ್ವಾ, ಅಂದರೆ ದರ್ಶನ್ ಒಂದೇ ಕ್ಯಾರೆಕ್ಟ್ರಲ್ಲಿ 2 ಶೇಡ್ ಪ್ಲೇ ಮಾಡ್ತಿದ್ದಾರೆ ಅಥವಾ ಡಬಲ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ. ಅದು ನೀವು ಫಿಲ್ಮ್ ಹೋಗಿ ನೋಡಿಯೇ ತಿಳ್ಕೊಳ್ಬೇಕು. ನಾವಿಲ್ಲಿ ಕತೆ ಬಿಟ್ಟು ಕೊಡೋದಿಲ್ಲ, ನೀವು ಹೋಗಿ ನೋಡಿದರೆ ಗೊತ್ತಾಗ್ತದೆ. ಅಂದರೆ ಇಲ್ಲಿ ಒಂದು ಡಿಫ್ರೆಂಟಾಗಿ ಡಿ ಬಾಸ್ ಕಾಣಿಸಿಕೊಂಡಿದ್ದಾರೆ. ಅಂದರೆ 2 ಲುಕ್ಕಲ್ಲಿ ಕಾಣಿಸಿಕೊಳ್ತಾರೆ ಅಂತಲೇ ಹೇಳ್ಬೋದು. ಒಂದು ಮಾಸ್, ಇನ್ನೊಂದು ಕ್ಲಾಸ್ ಲುಕ್ಕಲ್ಲಿ. ಮಾಸ್ ಲುಕ್ ಅಂತ ಹೇಳಿದೆ ಅಲ್ವಾ, ಅದು ಫುಲ್ಲು ನೀವು ಟ್ರೈಲರಲ್ಲಿ ನೋಡಿರ್ತೀರಲ್ವ, ಅದೇ ಲುಕ್ಕು ತುಂಬ ಸಖತ್ತಾಗಿ ಬಂದಿದೆ. ಬಾಸ್ ಲುಕ್ ಅಂತೂ ಸೂಪರಾಗಿ ಕಾಣಿಸ್ತಾರೆ. ಮತ್ತು ಅವರ ಕಾಸ್ಟ್ಯೂಮ್ ಆಗಿರ್ಬೋದು ತುಂಬ ಚೆಂದ ಬಂದಿದೆ. ಮತ್ತು ಬಾಸ್ ಎಂಟ್ರಿಗೆ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಉಂಟಲ್ಲ, ಅಜನೀಶ್ ಲೋಕನಾಥ್ ಅವರು ತುಂಬ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ಕೇ ಈ ಮೂವಿಯ ಒಂದು ಹೈಲೈಟ್ಸ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದರೆ ಕತೆ ಅಂದರೆ ಪೊಲಿಟಿಕ್ಸ್ ಅಲ್ಲಿ ಆಗುವ ಗೇಮ್ ಬಗ್ಗೆ ಹೇಳಿದ್ದಾರೆ. ಪ್ರಕಾಶ್ ಅವರು ತುಂಬ ಸಿಂಪಲ್ಲಾಗಿ ಬಾಸ್ ಅನ್ನೊಂದು ಒಳ್ಳೆ ಲುಕ್ಕಲ್ಲಿ ತೋರಿಸಿ ಹೇಳಿದ್ದಾರೆ. ಡಿ ಬಾಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ, ಗಿಲ್ಲಿ ಇದ್ದಾರೆ, ಈಗ ಟ್ರೆಂಡಿಂಗ್ ಫೇಸ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಬಿಗ್ ಬಾಸಲ್ಲಿ ಇದ್ದಾರೆ ಅಲ್ವಾ, ಅವರು ತುಂಬ ಹೊತ್ತಿರಲ್ಲ ಫಿಲ್ಮಲ್ಲಿ, ಒಂದು 2-3 ಸತಿ ಬಂದು ಹೋಗ್ತಾರೆ. ಆದರೆ ಅವರ ಕಾಮಿಡಿ ಟೈಮಿಂಗ್ ಎಲ್ಲ ನಮಗೆ ತುಂಬ ಇಷ್ಟ ಆಗ್ತದೆ. ಅದು ಬಿಟ್ಟು ಹೇಳಬೇಕಂತ ಹೇಳಿದರೆ ಹುಲಿ ಕಾರ್ತಿಕ್, ಕಾಮಿಡಿ ಕಿಲೇಡಿಯಲ್ಲಿ ಇದ್ರಲ್ವ ಅವರು ಬಾಸ್ ಜೊತೆನೇ ಬರುವ ಕ್ಯಾರೆಕ್ಟ್ರ್. ಅವರು ನೀವು ಟ್ರೈಲರಲ್ಲಿ ನೋಡಿರಲಿಕ್ಕಿಲ್ಲ, ಯಾಕಂದರೆ ಬಾಸ್ ಅವರ ಜೊತೆ ಇರುವ ಲುಕ್ಕು ಟ್ರೈಲರಲ್ಲಿ ರಿವೀಲ್ ಆಗಿರಲಿಲ್ಲ. ಆದರೆ ಹುಲಿ ಕಾರ್ತಿಕ್ ಕ್ಯಾರೆಕ್ಟ್ರ್ ನಮಗೆ ತುಂಬ ಇಷ್ಟ ಆಗ್ತದೆ. ಅವರು ಕ್ಯಾರೆಕ್ಟರ್ ಎಂಡ್ ಆಗುವ ಸೀನ್ ಉಂಟಲ್ಲ, ನಮಗೆಲ್ಲರಿಗೂ ಅಳು ತರಿಸ್ತದೆ ಅಂಥ ಕ್ಯಾರೆಕ್ಟ್ರ್. ಅವರ ಬಾಸ್ ಜೊತೆ ಒಂದು ಒಳ್ಳೆ ಸ್ಕ್ರೀನ್ ಸಿಕ್ಕಿದೆ ಅವರಿಗಿನ್ನೂ. ಇದೊಂದು ಫ್ಯೂಚರಿಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು. ಗಿಲ್ಲಿ, ಹುಲಿ ಕಾರ್ತಿಕ್ ಬಿಟ್ಟು ಕೆಲವು ಕಾಮಿಡಿ ಕಿಲಾಡಿಯ ಸ್ಪರ್ಧಿಗಳು ಕೂಡ ಈ ಫಿಲ್ಮಲ್ಲಿದ್ದಾರೆ. ರಾಘವೇಂದ್ರ ಹುಡುಗಿ ವೇಷ ಹಾಕ್ತಾರೆ ಅಲ್ವಾ, ಅವರು ಕೂಡ ಇದ್ದಾರೆ. ಹಾಗೆಯೇ ತುಂಬ ಜನ ಬಂದು ಹೋಗ್ತಾರೆ ಈ ಫಿಲ್ಮಲ್ಲಿ. ಮತ್ತು ಬಾಸ್ ಫಿಲ್ಮ್ ಅಂತ ಹೇಳಿದರೆ ಗೊತ್ತುಂಟಲ್ವ, ಕನ್ನಡಿಗರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ. ಅದೇ ರೀತಿ ಈ ಫಿಲ್ಮಲ್ಲಿ ಕೂಡ ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಈ ಶೋ ಸ್ಪರ್ಧಿಗಳಿಗೆಲ್ಲ ಜಾಸ್ತಿ ಅವಕಾಶ ಕೊಟ್ಟು ಅವರಿಗೊಂದು ಫ್ಯೂಚರಿಗೆ ಹೆಲ್ಪ್ ಆಗುವಾಗೆ ಇಲ್ಲಿ ನಟ ಮತ್ತು ನಿರ್ದೇಶಕರು ಮಾಡಿದ್ದಾರೆ. ಮತ್ತೊಂದು ಮೈನ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಅಚ್ಯುತ್ ಕುಮಾರ್ ಮೂವಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರೊಂದು ಮೈನ್ ಕ್ಯಾರೆಕ್ಟ್ರೇ ಆಗಿರ್ತಾರೆ. ಅಂದರೆ ಆ ಮೂವಿಯ ಮೈನ್ ಟರ್ನಿಂಗ್ ಪಾಯಿಂಟ್, ಮೈನ್ ವಿಲನ್ ಎಲ್ಲ ಅವರೇ ಆಗಿರ್ತಾರೆ. ಅದೇ ರೀತಿ ಈ ಮೂವಿಯಲ್ಲಿ ಕೂಡ ಒಂದು ಮೈನ್ ಕ್ಯಾರೆಕ್ಟರ್ ಅವರು ಪ್ಲೇ ಮಾಡ್ತಿದ್ದಾರೆ. ಅವರ ಕ್ಯಾರೆಕ್ಟರ್ ಅಂತೂ ಸೂಪರಾಗಿ ಬಂದಿದೆ. ಅವರ ಆ್ಯಕ್ಟಿಂಗ್ ವೈಸ್ ಮಾತಾಡುವ ಹಾಗೇನೇ ಇಲ್ಲ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಇನ್ನೊಂದು ರಚನಾ ರೈ, ನಮ್ಮ ಹೀರೋಯಿನ್, ಅವರ ಫಸ್ಟ್ ಫಿಲ್ಮ್ ಆಗಿದ್ದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ತುಂಬ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅವರ ಫಸ್ಟ್ ಫಿಲ್ಮಲ್ಲೇ ಡಿ ಬಾಸ್ ಜೊತೆಗೆ ಸಿಕ್ಕಿದೆ, ಮತ್ತು ಈ ಫಿಲ್ಮಲ್ಲಿ ಅವರಿಗೆ ತುಂಬ ಆ್ಯಕ್ಟಿಂಗ್ ಆಪರ್ಚುನಿಟಿ ಕೂಡ ಸಿಕ್ಕಿದೆ. ಅವರದನ್ನು ಪ್ರೂವ್ ಕೂಡ ಮಾಡಿದ್ದಾರೆ. ತುಂಬ ಸೂಪರಾಗಿ ಕಾಣಿಸಿಕೊಳ್ತಾರೆ. ಸಾಂಗಲ್ಲಿ ಆಗಿರಲಿ, ಅವರ ನಟನೆಯಲ್ಲಿ ಆಗಿರಲಿ ತುಂಬ ಚೆಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಹೇಳಬೇಕಂತ ಹೇಳಿದರೆ, ಈ ಮೂವಿಯಲ್ಲಿ 4 ಸಾಂಗ್ ಉಂಟು. ಈಗಾಗಲೇ 3 ಸಾಂಗು ಅವರು ಬಿಟ್ಟಿದ್ದಾರೆ, ಆದರೆ ಇನ್ನೊಂದು ಸಾಂಗ್ ಬಿಟ್ಟಿರಲಿಲ್ಲ. ಅಂದರೆ ಅದು ಬಾಸ್ ಇನ್ನೊಂದು ಲುಕ್ಕಲ್ಲಿ ಇರ್ತಾರೆ ಅಂತ ಹೇಳಿದ್ರು ಅಲ್ಲ, ಆ ಸಾಂಗ್ ಬಿಟ್ಟಿರಲಿಲ್ಲ. ಅದು ನಾವೀಗ ಮೂವಿಯಲ್ಲಿ ನೋಡಿದ್ದು. ಆ ಸಾಂಗ್ ಕೂಡ ತುಂಬ ಚೆಂದ ಇದೆ. ಅದು ಇನ್ನೂ ಕೆಲವು ದಿನದಲ್ಲಿ ಬಿಡ್ಬೋದು, ಆಗ ಅದು ಟ್ರೆಂಡಿಂಗ್ ಆಗ್ತದೆ ಅಂತ ನನಗೆ ಆಗ್ತದೆ. ಆ ಮ್ಯೂಸಿಕ್ ಆಗಲಿ, ಆ ಸಾಂಗ್ ಆಗಲಿ, ಲೈನ್ಸ್ ಆಗಲಿ ನೋಡುವಾಗ. ಮತ್ತು ಕ್ಯಾಮರಾ ವರ್ಕ್ ಸೆಟ್ ಎಲ್ಲ ತುಂಬ ರಿಚ್ಚಾಗಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರೊಡ್ಯೂಸರ್ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ರಿಚ್ಚಾಗಿ ಈ ಮೂವಿ ತೆಗೆದಿದ್ದಾರೆ. ಬಾಸ್ ಕಾಸ್ಟ್ಯೂಮ್ ಅಂತೂ ತುಂಬ ಇಷ್ಟ ಆಯಿತು. ಅಂದರೆ ಡೆವಿಲ್ ಲುಕ್ಕಲ್ಲಿ ಬರುವ ಕಾಸ್ಟ್ಯೂಮ್ ಪ್ರತಿಯೊಂದು ಸೂಪರಾಗಿದೆ. ಮತ್ತೊಂದು ಹೇಳಬೇಕಂತೇಳಿದರೆ, ಬಾಸ್ ಡಬ್ಬಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಅಂದರೆ ನಾವು ಮೊದಲೇ ಹೇಳಿದ ಹಾಗೆ 2 ಶೇಡಲ್ಲಿ ಬಾಸ್ ಕಾಣಿಸಿಕೊಳ್ತಾರೆ. ಅಂದರೆ ಒಂದು ಶೇಡಿದ್ದು ವಾಯ್ಸ್ ನೀವು ಟ್ರೈಲರಲ್ಲಿ ಕೇಳಿರ್ತೀರ, ಇನ್ನೊಂದು ವಾಯ್ಸ್ ನೀವು ಕೇಳಿರಲಿಕ್ಕಿಲ್ಲ. ಅದು 2 ವಾಯ್ಸು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಂದರೆ ಆ ವಾಯ್ಸಿಗೂ ಈ ವಾಯ್ಸಿಗೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಮಾಸ್ ವಾಯ್ಸ್, ಇನ್ನೊಂದು ಕ್ಲಾಸ್ ವಾಯ್ಸ್, 2 ತುಂಬ ಚೆಂದ ಹ್ಯಾಂಡಲ್ ಮಾಡಿದ್ದಾರೆ ಡಿ ಬಾಸ್.
ಮತ್ತು ಫೈಟ್ ಕೋರಿಯೋಗ್ರಫಿ ತುಂಬ ಸಖತ್ತಾಗಿ ಬಂದಿದೆ. ಅಂದರೆ ಅವರಿಗೆ ಫೈಟಲ್ಲೂ ಕೆಲವು ಚಾಲೆಂಜಸ್ ಇತ್ತು, ಅದು ಏನಂತ ನೀವು ಫಿಲ್ಮ್ ನೋಡಿದಾಗೆ ಗೊತ್ತಾಗ್ತದೆ, ನಾನಿಲ್ಲಿ ಹೇಳ್ತಿಲ್ಲ. ಹಾಗಾಗಿ ತುಂಬ ಎಫರ್ಟ್ ಹಾಕಿ ತುಂಬ ಚೆಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಬಾಸ್ ಡ್ಯಾನ್ಸ್ ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗಲ್ಲಿ, ಬಾಸ್ ಚೆಂದ ಡ್ಯಾನ್ಸ್ ಮಾಡಿದ್ದಾರೆ. ಅದು ಅವರಿಗೆ ಸೊಂಟ ನೋವು ಆದ ನಂತರ ಆದ ಶೂಟಿಂಗ್, ಆದರೂ ಅದೆಲ್ಲೂ ಗೊತ್ತಾಗದಾಗೆ ಬಾಸ್ ತುಂಬ ಚೆಂದ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ನನಗೆ ಅಂತೂ ತುಂಬ ಇಷ್ಟ ಆಯಿತು, ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಅಥವಾ ವಿಡಿಯೋಗ್ರಾಫಿ ಕೋರಿಯೋಗ್ರಫಿ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆಯೇ ಕೆಲವು ಮಾಸ್ ಡೈಲಾಗ್ ಕೂಡ ಇದೆ, ಟ್ರೈಲರಲ್ಲಿ ಬಿಟ್ಟು ಕೊಡಲಿಲ್ಲ ಅವರು, ಎಲ್ಲ ನೀವು ಫಿಲ್ಮಲ್ಲಿ ನೋಡಿ ಅಂತ ಫಿಲ್ಮ್ ಟೀಮ್ ಹೇಳಿತ್ತು. ಹಾಗೆಯೇ ಮಾಸ್ ಡೈಲಾಗ್ ಎಲ್ಲ ಇದೆ, ಅಭಿಮಾನಿಗಳಿಗೆ ಕಿರಿಚಾಡುವಂಥ ಎಲ್ಲ ಡೈಲಾಗ್ ಎಲ್ಲ ಈ ಮೂವಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ, ನಮ್ಮ ಬಾಸ್ ಕರ್ನಾಟಕ ಅಂತಲೇ ಬೆಳೆದವರು. ಹಾಗಾಗಿ ನಾವೆಲ್ಲ ಕನ್ನಡಿಗರು ಸೇರಿ ಈಗ ಅವರು ಕಷ್ಟದ ಸಮಯದಲ್ಲಿದ್ದಾರೆ, ಈ ಪಿಕ್ಚರನ್ನು ನಾವು ಗೆಲ್ಲಿಸಿಕೊಡುವ ಅಂತ ಹೇಳ್ತಿದ್ದೇನೆ. ಇದೊಂದು ರಿವ್ಯೂ ಅಂತಲ್ಲ, ನಮ್ಮೊಂದು ಅನಿಸಿಕೆ ಹೇಳ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದು ಡಿ ಬಾಸ್ ಅಭಿಮಾನಿಗಳೊಂದು ಚಾನಲ್, ನಿಮ್ಮದೊಂದು ಬೆಂಬಲ ಇರಲಿ ಅಂತ ಕೇಳಿಕೊಳ್ತಿದ್ದೇವೆ. ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.